ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 16ನೇ ಬಜೆಟ್ ಹಣಕಾಸು ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ 16ನೇ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲೂ ದಾಖಲೆ, ಸಾಲ ಮಾಡೋದ್ರಲ್ಲೂ ದಾಖಲೆ. 16 ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವ್ರದ್ದೇ. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗಿದೆ. ಸಿರಿಗೆರೆ ಸ್ವಾಮೀಜಿಯವರು ಬಿಸಿಲು ಬೆಳದಿಂಗಳು ಅಂತೇಳಿ ಒಂದು ಲೇಖನ ಬರೀತಾರೆ. 2016ನೇ ಇಸ್ವಿನಲ್ಲಿ ಒಂದು ಲೇಖನ ಬರೆದಿದ್ರು, ಊದೋ ಶಂಕ ಕೊಡೋ ಶಂಕ ಅಂತ. ಊದೋ ಶಂಕ ಕೊಡಬೇಕಾಗಿಲ್ಲ, ಏನಾದ್ರು ಕೇಳಿದ್ರೆ ಇನ್ನಷ್ಟು ಕೇಳು ಇನ್ನಷ್ಟು ಕೇಳು ಇನ್ನಷ್ಟು ಕೇಳು ಅಂತ ಹೇಳುತ್ತೆ. ಇದು ಅನುಷ್ಠಾನ ಆಗೋ ಬಜೆಟ್ ಅಥವಾ ಬರೀ ಘೋಷಣೆಯ ಬಜೆಟ್? ಕಳೆದ ವರ್ಷದ ಬಜೆಟ್ನ ಅವಲೋಕನ ಮಾಡಿದ್ರೆ ನೋಡಿ, 3,22,000 ಕೋಟಿ ರೂಪಾಯಿ ವಿವಿಧ ಯೋಜನೆಗಳಿಗೆ ಘೋಷಣೆ ಮಾಡಿದ್ರು. ಇದುವರೆಗೂ ಖರ್ಚಾಗಿರೋದು 1,75,000 ಕೋಟಿ. ಇನ್ನು ಒಂದು ತಿಂಗಳೊಳಗೆ 1,46,000 ಕೋಟಿ ಖರ್ಚು ಮಾಡಕ್ ಸಾಧ್ಯ ಇದೆಯಾ? ಅಂಕಿಅಂಶದ ಪ್ರಕಾರ ವೆಚ್ಚ ಆಗಿರೋದು 54% ಮಾತ್ರ, 54% ಮಾತ್ರ ವೆಚ್ಚ ಆಗಿರೋದು. ಇನ್ನು 46% ಇನ್ನು ಒಂದು ತಿಂಗಳೊಳಗೆ ಖರ್ಚು ಮಾಡಕ್ ಸಾಧ್ಯನಾ? ನಮ್ಮ ಆದಾಯದಲ್ಲಿ ₹1 ಇನ್ನಲ್ಲಿ ಯಾವ್ಯಾವ್ದ್ರ ಮೂಲಕ ಬರುತ್ತೆ ಅಂತ ತಗೊಂಡಾಗ 27% ಸಾಲದಲ್ಲಿ, 27% ಸಾಲ, 19% ಅಬ್ಕಾರಿ. ಬರೀ ಗಂಧದ ನಾಡು ಅಂದ್ರೆ ಸಾಕಾಗಲ್ಲ. ಗಂಧದ ನಾಡು ಅಂತ ಹೇಳ್ತಾ ಕುಡುಕರ ಬೀಡು ಅಂತಲೂ ಕರಿಬಹುದು ಅನ್ನೋ ಲೆವೆಲ್ಗೆ ಅಬ್ಕಾರಿ ಆದಾಯದ ನಿರೀಕ್ಷೆ. ಅವ್ರು ಕುಡಿದ್ರೆ ತಾನೇ ಇವ್ರಿಗೆ ಇನ್ಕಮ್ ಬರೋದು, ಕುಡಿಯೋರು ಕುಡಿದ್ರೆ ತಾನೇ ಇನ್ಕಮ್ ಬರೋದು. ಹಂಗಾಗಿ ಆದಾಯದಲ್ಲಿ 20% ಅಬ್ಕಾರಿಯಿಂದ, 27% ಸಾಲದಿಂದ. ಇದು ಕಲ್ಯಾಣ ರಾಜ್ಯ ನಮ್ದು ಅಂತ ಹೇಳ್ಕೊಳಕ್ಕಾಗುತ್ತಾ? ಮತ್ತೆ ತನ್ನ ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ, ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ. ಎಷ್ಟೋ ಸಮುದಾಯಗಳಿಗೆ ಊರಾಗ ಸ್ಮಶಾನನೇ ಇಲ್ಲ. ಅವ್ರಿಗೆ ಮೊದಲು ಉಣಕ್ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರ ಕಟ್ರಿ, ಕ್ವಾಟನಾರ ಕಟ್ರಿ. ಫಸ್ಟ್ ಹೆಣ ಉಣಕ್ಕೆ ಸತ್ತಾಗ 6 ಅಡಿ 3 ಅಡಿ ಜಾಗನಾರು ಕೊಡ್ರಿ. ಸಾವಿರಾರು ಗ್ರಾಮಗಳಲ್ಲಿ ವಿವಿಧ ಸಮುದಾಯಗಳಿಗೆ ಸ್ಮಶಾನ ಇಲ್ಲ. ಅವರು ಪ್ರತಿ ಜನಸಂಪರ್ಕ ಸಭೆಯಲ್ಲಿ ಹೇಳ್ತಾರೆ, ನಮ್ಮೂರಿಗೆ ಒಂದು ಸ್ಮಶಾನ ಮಾಡಿಕೊಡ್ರಿ ಅಂತ. ಅದು ಆದ್ಯತೆ ಆಗಬೇಕಾಗಿತ್ತು, ಅದು ಕಾಣ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋದು ಇವರಿಗೆ ಆದ್ಯತೆ, ಸ್ಮಶಾನಕ್ಕೆ. ಅರೆ ಫಸ್ಟ್ ಹುಣಕ್ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರು ಕಟ್ರಿ, ಏನಾರು ಕಟ್ಕೊಳ್ರಿ. ಈ ನೀತಿ ಇದು ಸರ್ವವ್ಯಾಪಿಯಾಗಿಲ್ಲ. ಈ ಬಜೆಟ್ನಲ್ಲಿ ಓಲೈಕೆ ನೀತಿಯ ಮುಂದುವರಿಕೆಯಾಗಿದೆ. ಸಾಲದು ಅಂತೇಳಿ ಸಂವಿಧಾನ ವಿರೋಧಿಯಾಗಿದೆ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನ ನಿರಾಕರಿಸಿದ್ರೋ ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ, ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನ ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಸದನದ ಒಳಗೂ ವಿರೋಧಿಸಿ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಕೂಡ ಹೋರಾಟ ಮಾಡ್ತೇವೆ. ಅನುಷ್ಠಾನ ಕಳೆದ ವರ್ಷದ ಅನುಷ್ಠಾನ 54% ಇದುವರೆಗೂ. ಇನ್ನೊಂದು ತಿಂಗಳೊಳಗೆ ಅದು ಎಷ್ಟು ಅನುಷ್ಠಾನ ಮಾಡ್ತಾರೋ ಗೊತ್ತಿಲ್ಲ. ನೀವು ನನ್ನ ಹತ್ರ ಮಾರ್ಕ್ಸ್ ಕೇಳಬೇಡಿ, ಗುತ್ತಿಗೆದಾರರ ಹತ್ರ ಕೇಳ್ರಿ. ಈ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘದವರೇ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅವರೇ ಮಾರ್ಕ್ಸ್ ಕೊಟ್ಟಿದ್ದಾರೆ. ಜನಸಾಮಾನ್ಯರನ್ನ ಕೇಳಿ, ಪೆಟ್ರೋಲ್ ದರ ಏರಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಅವ್ರನ್ನ ಕೇಳಿ.
ವಿದ್ಯುತ್ ದರ ಏರಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಜನಸಾಮಾನ್ಯರನ್ನ ಕೇಳಿ. ಹಾಲು ಆಲ್ಕೋಹಾಲ್ ದರ ಏರಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಜನಸಾಮಾನ್ಯರನ್ನ ಕೇಳಿ. ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಬೆಲೆಯನ್ನು ಏರಿಸಿರುವಂತ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಡೆತ್ ಸರ್ಟಿಫಿಕೇಟ್ಗೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಸತ್ತ ಮೇಲೂ ಕೂಡ ಅವನೇನಾದ್ರು ಇಲ್ಲೇ ಸುತ್ತಾಡ್ತಿದ್ರೆ ಇವ್ರ ಪ್ರೇತವಾಗಿ ಇವ್ರನ್ನ ಅವರ್ಸ್ ಕಳೆದೇ ಬಿಡಲ್ಲ. ಡೆತ್ ಸರ್ಟಿಫಿಕೇಟ್ಗೂ ದರ ಏರಿಕೆ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಕೇಳಿ. ಬೆಂಗಳೂರಿನವ್ರಿಗೆ ಕೇಳಿ, ಒಂದು ಪ್ಲಾನ್ ಸ್ಯಾಂಕ್ಷನ್ಗೆ ₹100 ಲಂಚ ಕೊಡಬೇಕಲ್ಲ, ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಕೇಳಿ. ಆ ಜನ, ಬೆಂಗಳೂರು ಜನ ಮಾರ್ಕ್ಸ್ ಕೊಡ್ತಾರೆ. ನಾವು ಬಿಡಿ, ನಾವು ಬಿಜೆಪಿಯವರು, ನಾವು ವಿರೋಧ ಪಕ್ಷದವರು, ನಮ್ಮ ಹತ್ರ ಹೊಗಳಿಸ್ಕೊಳ್ಳೋದು ಸುಲಭ ಅಲ್ಲ. ಜನಸಾಮಾನ್ಯರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಜನಸಾಮಾನ್ಯರನ್ನ ಕೇಳಿ, ಅವರೇ ಹೇಳ್ತಾರೆ, ಅವರೇ ಮಾರ್ಕ್ಸ್ ಕೊಡೋದು. ನಾನು ಹೇಳಿದ ಹಾಲಿನ ದರ ಏರಿಕೆ ಮಾಡಿ ಅದನ್ನ ಯಾರಿಗೆ ಕೊಡ್ತೀರಿ? ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ಕೊಡ್ತೀರಾ? ಮೊದಲ ₹656 ಕೋಟಿ ಸಬ್ಸಿಡಿ ಬಾಕಿ ಉಳಿಸ್ಕೊಂಡಿದ್ರಲ್ಲ, ಅದನ್ನ ಕೊಡ್ರಿ. ರೈತರ ಹಾಲು ಉತ್ಪಾದಕರ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿರೋದನ್ನ ಮೊದಲು ಕ್ಲಿಯರ್ ಮಾಡಿ, ಮತ್ತು ಅದನ್ನ ಪೂರ್ಣ ರೈತರಿಗೆ ವರ್ಗಾವಣೆ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.